ಸೊ ಗೈಸ್ ಇವಾಗ ಅದರಲ್ಲೇ ಮಾಡ್ತಿರೋದು ಸೆಲ್ಫಿ ಸ್ಟಿಕ್ಕಲ್ಲಿ ಟ್ರೈಪೋರ್ಟ್ ಅಂತಿದೆ. ಟ್ರೈಪೋರ್ಟ್ ಇದು ಎರಡು ಒಂದೇ ಗೈಸ್. ಫೈನಲಿ ತಗೊಂಡಲ್ಲ, ಇವತ್ತೇ ತಗೊಂಡೆ. ಸೊ ಗುಡ್ ಮಾರ್ನಿಂಗ್ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಗೈಸ್. ಇವಾಗ ಕೆಳಗಿನ ಶುರು ಆಯ್ತದೆ. ಯಾಕಂದರೆ ನಾನು ನಮ್ಮ ಅಕ್ಕ ಜೋಳ ಬಂದಿತ್ತು ತಗೊಂಡೋಗಿ ಬಂದಿದ್ವಿ. ಇವಾಗ ಹೋಗೋಣ. ಏನಿಲ್ಲ ಗೈಸ್, ಮನೆಗೆ ಹೋಗಿ ಏನಾದ್ರು ಕೆಲಸ ಇದ್ದರೆ ಮಾಡೋಣ. ಬಟ್ ಗೈಸ್ ಆದರೂ ಇವತ್ತು ಫ್ರೀ ಇರಬೇಕು, ಆರಾಮಾಗಿರ್ಬೇಕು ಇವತ್ತು. ನೋಡೋಣ ಗೈಸ್ ಏನು ಅಂತ. ಬಿಸಿಲು ಬಂದ್ಬಿಟ್ಟಿದೆ. ಸೊ ಗೈಸ್ ಇನ್ನು ಸ್ವಲ್ಪ ದಿವಸದಲ್ಲಿ ಟ್ರೈಪೋರ್ಟಿಂದ ವಿಡಿಯೋ ಮಾಡ್ತೀನಿ. ಸೊ ಗೈಸ್ ಇವತ್ತೇನಂದರೆ ನವಂಬರ್ 1 ಹಂಗಂದರೆ ಕರ್ನಾಟಕ ರಾಜ್ಯೋತ್ಸವ ಗೈಸ್. ಕನ್ನಡದ ದಿನ ಮನೆ ಗೈಸ್. ಅದಕ್ಕೊಂದು ವಿಡಿಯೋ ಹಾಕ್ತೀನಿ ನೋಡ್ರಿ. ಅವ್ವ ಕಣ್ಣು ನಮ್ ಜೀವ ಕಣ್ಣು, ನಮ್ಮ ಅವ್ವ ಕಣ್ಣು ನಮ್ ಜೀವ ಕಣ್ಣು, ದೈವ ಕಣ್ಣು ನಮ್ ಗರ್ವ ಕಣ್ಣು, ಸಿದ್ಧ ಕಣ್ಣು ಪ್ರಾಣ ಕೊಡೋಕೆ ಇನ್ನೆಲ್ಲ ಚೆಲ್ಲ ನಾಟ ನುಡಿಗೆ. ಸೊ ಗೈಸ್ ನಾನು ಹಾಕಿದ ವಿಡಿಯೋ ನೋಡಿರ್ತೀರಾ ಅನ್ಕೊಂತೀನಿ. ಆದ್ಮೇಲೆ ಇವಾಗ ಏನು ಮಾಡ್ತಿದ್ದೀನಿ ಗೊತ್ತಾ ಗೈಸ್, ಲ್ಯಾಪ್ಟಾಪ್ ನೋಡ್ತಿದ್ದೀನಿ, ಜೋಳ ತಿಂತಿದ್ದೀನಿ. ಲ್ಯಾಪ್ಟಾಪು ಹಂಗೆ ನೋಡ್ಕೊಂಡು ಜೋಳನೂ ತಿಂತಿದ್ದೀನಿ. ನೋಡ್ಬೋದು ನಮ್ಮಪ್ಪ ನೋಡ್ಕೊಟ್ಲದೆ ಆಗಲೇ ಹೇಳಿರೋ ಥರ ಗೈಸ್. ಬೇಗ ಒಂದು 100 ಆದ್ರೂ ರೀಚ್ ಮಾಡಿಸಿ ಗೈಸ್. ವ್ಯೂಸೇ ಬರ್ತಲ್ಲ ಗೈಸ್, ಮಾಡ್ರಿ, ಸಪೋರ್ಟ್ ಮಾಡ್ರಿ ಗೈಸ್. ಇಷ್ಟೇ ಹೇಳೋದು ನಾನು, ಇನ್ನೇನು ಹೇಳೋಕ್ಕೆ ಇಷ್ಟಪಡಲ್ಲ, ಎಲ್ಲ ನಿಮ್ಮ ಕೈಲೇ ಇರೋದು. ಸೊ ಗೈಸ್ ಜೋಳ ತಗೊಂಡೋಗಿ ಬಂದಿದ್ದೀರಿ ಅಂತ ಹೇಳಿದ್ರೆ ಚೆನ್ನಾಗಿದೆ, ಅದಕ್ಕೆ ಇನ್ನೊಂದು ತಗೋಣ ಅಂತ ಬಂದೆ. ಇಲ್ಲಿ ಶಿವ ಮನೆ, ಅದು ಬೇರೆ ಮನೆ ಗೈಸ್. ನಾನು ಅವಾಗಲೇ ಹೇಳಿದ್ದೆ ಟ್ರೈಪೋರ್ಟಲ್ಲಿ ವಿಡಿಯೋ ಮಾಡ್ತೀನಿ ಅಂತ. ಟ್ರೈಪೋರ್ಟ್ ಏನಕ್ಕಂದರೆ ಗೈಸ್, ಇವಾಗ ಕೈ ಶೇಕ್ ಆಯ್ತಾ ಇರುತ್ತೆ. ಟ್ರೈಪೋರ್ಟ್ ಅಂದರೆ ಕರೆಕ್ಟಾಗಿ ಒಂದು ಜಾಗದಲ್ಲಿ ಇಟ್ಕೊಂಡು ಮಾಡ್ಬೋದು. ಇನ್ನು ಸ್ವಲ್ಪ ದಿವಸದಲ್ಲಿ ಇಸ್ಕೊತೀನಿ. ಇವಾಗೇನಿಲ್ಲ, ಫ್ರೆಶ್ ಅಪ್ ಆಗಬೇಕು ಗೈಸ್. ಇವತ್ತು ಸ್ವಲ್ಪ ಫ್ರೀ ಆಗಿರೋಣ, ನೋಡೋಣ ಗೈಸ್ ಏನಾಗುತ್ತೆ ಅಂತ. ಇವಾಗ ನಮ್ಮಮ್ಮ ಇನ್ನೂ ನನಗೇನು ಕೊಟ್ಟಿಲ್ಲ ತಿನ್ನೋಕ್ಕೆ. ನಾನು ನಮ್ಮಮ್ಮ ನಮ್ಮ ಅಕ್ಕ ಎಲ್ಲಿಗೋ ಹೋಯ್ತಾ ಇದ್ರಿ, ಹೋಗೋಣ ಬನ್ನಿ ತೋರಿಸ್ತೀನಿ. ನಾನು ರವೀಶ್ ಇದ್ದಾನೆ, ರವೀಶ್ ಅವ್ರು ಗುಡೋನ್ ಹತ್ರ ಬಂದಿದ್ರಿ, ಬೈಕಲ್ಲಿ ಹೋಗ್ತಾ ಇದ್ದೀರಿ, ಹೋಗೋಣ ಬನ್ನಿ. ಸಲ್ರಾಯಿ ಕರಾಟೆ ಕ್ಲಾಸ್ಗೆ ಹೋಗ್ತಿದೆ. ಡ್ರೆಸ್ ಹಾಕೊಂಡಿಲ್ಲ ಗೈಸ್, ಯಾಕಂದರೆ ಡ್ರೆಸ್ ತೊಳೆಯಕ್ಕೆ ಹಾಕ್ಬಿಟ್ಟಿದ್ರು ನಮ್ಮಮ್ಮ. ಇಲ್ಲಿದೆ ನಿತಿನು, ಇವನು ಬ್ಯಾಗಲ್ಲಿರುತ್ತೆ ಡ್ರೆಸ್ಸು, ಹೋಗಿ ಹಾಕೊಂಡ್ತಾರೆ. ಬನ್ನಿ ಗೈಸ್ ಹೋಗೋಣ. ಸೊ ಗೈಸ್ ಇವಾಗ ಕರಾಟೆ ಕ್ಲಾಸಲ್ಲಿ ಇದ್ದೀವಿ. ನಿತಿನ್ ಇಲ್ಲಿದ್ದಾನೆ ಗೈಸ್. ಫ್ರಂಟ್ ಕ್ಯಾಮ್ರಾ ಎಲ್ಲ ಮಾಡ್ತಾಯಿದ್ದೀನಿ, ಡ್ರೆಸ್ಸೇ ಹಾಕೊಂಡಿಲ್ಲ ಗೈಸ್. ನೋಡೋಣ ಏನಾಗುತ್ತೆ. ಸೊ ಗೈಸ್ ಕರಾಟೆ ಕ್ಲಾಸಿಂದ ಅಂದರೆ ನಮ್ಮಮ್ಮ ಹಾಲು ಕೊಟ್ಟರು, ಹಾಲು ಕುಡ್ಕೊಂಡು ಇವಾಗ ನೀರು ತರೋಣ ಗೈಸ್. ನಮ್ಮನೆ ನೀರು ಕ್ಯಾನ್ ಖಾಲಿಯಾಗಿದೆ. ಆಮೇಲೆ ನಾಳೆ ನಿಮಗೆ ಒಂದು ವ್ಲಾಗ್ ಸಿಗುತ್ತೆ, ಟ್ರಾವೆಲಿಂಗ್ ವ್ಲಾಗ್ ಥರ ಅಂದ್ಕೊಳ್ರಿ ಗೈಸ್. ಸಿಗೋಣ ಗೈಸ್ ಮತ್ತೆ. ಸೊ ಗೈಸ್ ನೋಡ್ಬೋದು ಇವಾಗ ಯಾವುದ್ರಲ್ಲಿ ವಿಡಿಯೋ ಮಾಡ್ತಾಯಿದ್ದೀನಿ ಅಂತ. ಫುಲ್ಲು ಚೆನ್ನಾಗಿ ಕಾಣಿಸ್ತದೆ ಗೈಸ್. ಕ್ವಾಲಿಟಿ ಎಲ್ಲ, ಕ್ವಾಲಿಟಿ ಅಂದರೆ ಒಂದು ಚೆನ್ನಾಗಿದೆ. ಫ್ರಂಟ್ ಕ್ಯಾಮ್ರಾ ಅಲ್ವಾ, ನೋಡ್ಬೋದು. ಇವಾಗ ಏನು ಈಸಿಯಾಗೇ ಇರುತ್ತೆ ಗೈಸ್ ನಮ್ಗೆ ವಿಡಿಯೋ ಎಲ್ಲ ಮಾಡೋಕ್ಕೆ, ತೋರಿಸ್ಕೊಂಡು. ಸೊ ಗೈಸ್ ಇವಾಗ ಅದರಲ್ಲೇ ಮಾಡ್ತಿರೋದು ಸೆಲ್ಫಿ ಸ್ಟಿಕ್ಕಲ್ಲಿ ಟ್ರೈಪೋರ್ಟ್ ಅಂತಿದೆ. ಟ್ರೈಪೋರ್ಟ್ ಇದು ಎರಡು ಒಂದೇ ಗೈಸ್. ಫೈನಲಿ ತಗೊಂಡಲ್ಲ, ಇವತ್ತೇ ತಗೊಂಡೆ.
ಅದೇ ನಾಳೆ ಟ್ರಾವೆಲಿಂಗ್ ಅಂತ ಹೇಳಿದೆ ಗೈಸ್. ಟ್ರಾವೆಲಿಂಗ್ ಅಲ್ಲ, ಟ್ರಾವೆಲಿಂಗ್ ಅಂದರೆ ಇವಾಗ ಎಲ್ಗಾರು ಹೋಯ್ತೀನಿ, ಊರಿಗೆ ಹೋಗೋದು ಅದು ಇದು ಅದೆಲ್ಲ ಏನಿಲ್ಲ. ಜಸ್ಟ್ ಒಂದು ಮ್ಯಾರೇಜ್, ಅದು ಸ್ವಲ್ಪ ಇಲ್ಲಿಂದ ದೂರ, ಅದು ನಾವು ಫ್ಯಾಮ್ಲಿದಲ್ಲಿ ಟಿ ಎಲ್ಲ ಬುಕ್ ಮಾಡ್ಕೊಂಡು ಹೋಯ್ತೀರಿ. ನಾಳೆ ವ್ಲಾಗ್ ಸಿಕ್ಕೇ ಸಿಗುತ್ತೆ. ಅದು ಸ್ವಲ್ಪ ಇವಾಗ ಎಲ್ಲಿ ಅದೆಲ್ಲ ಏನು ಹೇಳಲ್ಲ ನಾನು ನಾಳೆ ವ್ಲಾಗಲ್ಲಿ. ಇವಾಗ ಸಸ್ಪೆನ್ಸ್ ಏನು ಸಸ್ಪೆನ್ಸ್ ಗೈಸ್, ಸಸ್ಪೆನ್ಸ್ ಅಂತ ಹೇಳಿದೆ, ಎಲ್ಲ ಹೇಳಿದ್ನಲ್ಲ ಇವಾಗ ಇದು ಅಂತ. ನಾಳೆ ಗೊತ್ತಾಗುತ್ತೆ ಗೈಸ್, ಇಂಟ್ರೆಸ್ಟಿಂಗ್ ಆಗಿರ್ಬೋದು ನಾಳೆ ವ್ಲಾಗು. ನನ್ನ ಪ್ರಕಾರ ನಿಮ್ಗೆ ಇಷ್ಟ ಆಗ್ಬೇಕಂತಾನೆ ಅನ್ಕೊತೀನಿ. ಏನಿಲ್ಲ ಗೈಸ್ ಇವಾಗ ನನಗೇನಿಲ್ಲ ಗೈಸ್, ಆರಾಮಾಗಿದೆ. ಮಾಡ್ಕೊತೀನಿ ಅಂದರೆ ವೀಡಿಯೋಸ್ ಎಲ್ಲ ಕರೆಕ್ಟಾಗಿ ಮಾಡ್ಬೋದು. ಇವಾಗ ಒಂದು ಫೋನ್ ಚೆನ್ನಾಗಿರೋದು ಬೇಕಷ್ಟೇ, ಅದು ಇಸ್ಕೋಬೇಕು ಗೈಸ್. ಎಲ್ಲ ನೀವು ಸಪೋರ್ಟ್ ಮಾಡಿದ್ರೇ ಆಗೋದು. ಏನಿಲ್ಲ ಗೈಸ್ ಇವಾಗ ನೋಡ್ರಿ, ವೈಡ್ ಆ್ಯಂಗಲ್ ಇದು. ವೈಡ್ ಆ್ಯಂಗಲ್ ಏನು ತೋರಿಸ್ತಲ್ಲ, ನೋಡ್ಕೋಬೋದು. ದಿನ ಇದೆ, ಆಫಲ್ಲಿ ಐತೆ, ಸ್ವಲ್ಪ ತೆಗ್ದಿದ್ದೀನಿ. ಇವಾಗ ಮುಂದೆ ತಗೊಂಡೆ, ನೋಡೋಣ ಗೈಸ್ ಏನಾಗ್ಬೋದು ಅಂತ. ಸೊ ಗೈಸ್ ಇವಾಗ ನಾನೇನು ಕೈಯಲ್ಲಿ ಹಿಡ್ಕೊಂಡಿಲ್ಲ, ಅಲ್ಲಿ ಇಟ್ಬಿಟ್ಟಿದ್ದೀನಿ, ನಾನೇ ಮಾಡ್ತಿದ್ದೀನಿ. ಕೈಯಲ್ಲಿ ಇದೊಂದಿದೆ ನೋಡ್ಬೋದು, 2 ಕೈಲೇ ಇದೆ. ಇವಾಗ ಗೊತ್ತು ಗೈಸ್ ನಿಮಗೆ, ಅದೆಲ್ಲ ನಾನೇನು ಕ್ಲಿಯರಾಗಿ ಡೀಟೇಲಾಗಿ ಹೇಳೋದೇನು ಅವಶ್ಯಕತೆ ಇರೋಲ್ಲ. ಇವಾಗಿಂದ ಏನು ಕರೆಕ್ಟಾಗಿ ಸಿಗ್ಬೋದು ವ್ಲಾಗ್ಸ್ದು, ಫ್ರಂಟ್ ಕ್ಯಾಮ್ರಾನೇ ಅಲ್ವಾ. ನೋಡೋಣ ಗೈಸ್, ಎಲ್ಲ ಯಾವಾಗಲೂ ನೋಡೋಣ ಅಂತ ಇರ್ತೀನಿ. ಆಮೇಲೆ ನಾನು ಯಾವಾಗಲೂ ಹಾಕಿದ್ದೆ ವ್ಲಾಗ್ಸ್ ಅಂದರೆ ಏನು, ಇವಾಗ ನಾನು ಸ್ಕೂಲ್ಗೆ ಹೋದೆ, ಬಂದೆ, ಅಕಾಡೆಮಿ ಹೋದೆ, ಅದೇ ತೋರಿಸ್ತೀನಲ್ಲ. ಆದರೆ ಏನಕ್ಕಂದರೆ ಗೈಸ್ ಇವಾಗ ನನ್ನ ಡೈಲಿ ಲೈಫ್ ಆಗೋದು ತೋರಿಸೋ ಥರ ಅಂದರೆ ಇದೊಂದೇ ಇರೋದು. ಇವಾಗ ಅಷ್ಟೇ, ಅದೇ ಹಾಕೋದು, ಅದನ್ನೇ ಎಂಜಾಯ್ ಮಾಡ್ಕೊಂಡು ನೋಡಬೇಕು ಗೈಸ್, ಬೇರೆ ಏನಿಲ್ಲ. ಆದರೆ ಅದಕ್ಕೆ ಹಿಂಗಾಗತ್ತಂತ ನಾಳೆ ಹೋಯ್ತಿದ್ದೀನಿ, ಬರೀ ಇದಕ್ಕೆ ಅಂತ. ನಾಳೆ ವ್ಲಾಗು ಚೆನ್ನಾಗಿರುತ್ತೆ. ಇವಾಗ ಹಿಂದೆ ಒಂದು ವೀಡಿಯೋ ಹಾಕಿರ್ತೀನಿ, ಆ ವಿಡಿಯೋದಲ್ಲಿ ಕೈಯಲ್ಲಿ ಹಿಡ್ಕೊಂಡು ಮಾಡಿರ್ತೀನಿ, ಇಲ್ಲಿ ಹಿಂಗೆ ಮಾಡಿದ್ದೀನಿ ಅಷ್ಟೇ, ಏನಿಲ್ಲ, ಆರಾಮಾಗಿ ಮಾಡ್ಬೋದು ಅಷ್ಟೇ ಗೈಸ್, ಏನು ಬೇರೆ ಏನಿಲ್ಲ. ನೋಡೋಣ ಗೈಸ್, ಇವಾಗ ಊಟ ಕೊಡ್ತಾರೆ, ಊಟ ತಿನ್ಕೊಂಡು ಏನಾದ್ರು ಇದ್ರೆ ಕೆಲಸ ಏನಿಲ್ಲ, ನಾನು ಬಟ್ಟೆ ಎತ್ಕೋಬೇಕು, ಎತ್ತಿಟ್ಕೊಂಡು ಮತ್ತೆ ಸಿಗೋಣ ಗೈಸ್. ಗೈಸ್ ಇವಾಗ ಕೆಳಗೆ ಬಂದಿದೆ ಅಂಗಡಿಗೆ ಹೋಗೋಣ ಅಂತ. ಅವಾಗ ನಮ್ಮ ಹುಡುಗ ವಿನಿ ಸಿಗ್ದ, ಇಲ್ಲಿ ಯಶು ಇದ್ದಾನೆ, ಇವ್ರ ಅಮ್ಮ ಬರ್ಡೇ ಅಂತ ಕೇಕ್ ಕೊಡೋಕೆ ಬಂದಿದ್ದ. ಇಲ್ಲಿ ನನ್ನ ಫ್ರೆಂಡ್ ಇನ್ನೊಬ್ಬ ನೆಂದ ಇದ್ದಾನೆ, ಇದು ಅನಿನ ಅಂತ ಒಂದಣ್ಣ. ಕೇಕ್ ತಿಂತಾಯಿದ್ವಿ ನಾವು, ಆಲ್ರೆಡಿ ಖಾಲಿ ಆಗಿಬಿಟ್ಟಿದೆ, ಶೂಟ್ ಮಾಡಿಲ್ಲ ಯಾಕಂತ, ಇವಾಗ ಜ್ಞಾಪಕ ಬಂತು ನೋಡ್ರಿ ಗೈಸ್. ಬಾರಪ್ಪ ಬನ್ನಿ ಗೈಸ್, ಅಂಗಡಿಗೆ ಹೋಗೋಣ, ಅಂಗಡಿ ಬೇರೆ ಮುಗಿಸ್ತೈತೆ. ಫ್ರೆಂಡ್ ಎಷ್ಟು ಅಂಗಡಿಗೆ ಬಂದಿದ್ರಿ, ಯಶವಂತ ಆಗಿದೆ ಹೇಳುದು, ಬಾರ್ದು ಕಂಡೀಷನರ್ ಕೊಡಿ ಹಾಂ. ಎಷ್ಟು ಮನೆ ಗೊತ್ತಿದ್ದಾನೆ. ಬೈ ಗೈಸ್, ಬೈ, ಹೋಗೋದು ಬನ್ನಿ ಗೈಸ್, ಹೋಗೋಣ. ಸೊ ಗೈಸ್ ಇವಾಗ ಡಿನ್ನರ್ ಆಗಿದೆ ಗೈಸ್. ಇವಾಗ ಏನಿಲ್ಲ, ಬಟ್ಟೆ ಎತ್ತಿ ಇಟ್ಕೊಂಡು ಹೋಗಿದೆ, ನೋಡ್ಬೋದು ನೋಡಿ ನಮ್ಮ ಮನೆ ಮುಂದೆ ಗೈಸ್ ಇದೊಂದು ದೊಡ್ಡ ಮರ ಇದೆ. ಗೈಸ್ ಮತ್ತೆ
ನಾಳೆ ಸಿಗೋಣ ಅಂತ ಹೇಳ್ಕೊಂಡು ವಿಡಿಯೋ ಎಂಡ್ ಮಾಡುವ ಸಮಯ ಬಂದಿದೆ. ಸೊ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಕಮೆಂಟ್ ಮಾಡಿ ತಿಳಿಸಿ ನಿಮ್ಮ ವಿಡಿಯೋ ಹೇಗಿತ್ತು ಅಂತ. ಅಲ್ಲಿವರೆಗೂ ಜೈ ಶ್ರೀರಾಮ್, ಜೈ ಭಜನ್.